ನಾವು ಕನಸನ್ನು ಕಾಣಬೇಕು, ಆ ಕನಸು ನಮಗೆ ನಿದ್ದೆ ಮಾಡಲು ಬಿಡಬಾರದು ಎಂದು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು ಕುಮಟಾ ತಾಲೂಕಿನ ಕಾಗಾಲ್ ಗ್ರಾಮದ ಹುಡುಗರನ್ನೇ ನೋಡಿ ಹೇಳಿದಂತಿದೆ. ಯಾಕೆಂದರೆ ಬಾಲ್ಯದಲ್ಲಿ ಆಟ ಆಡುವಾಗ ನೆರಳು ನೀಡಿದ ಹಾಗೂ ಧಾರ್ಮಿಕ ಭಾವನೆಯ ಸ್ಥಳವಾಗಿರುವ ಆಲದ ಮರದ ಕಟ್ಟೆಯ ಕಲ್ಲುಗಳು ಜಾರಲು ಆರಂಭಿಸಿದಾಗ ಅದಕ್ಕೊಂದು ಕಾಯಕಲ್ಪ ನೀಡಲು ಸಮಾನ ಮನಸ್ಸಿನ ಹುಡುಗರು ಕನಸನ್ನು ಕಟ್ಟಿಕೊಂಡರು. ಹೃದಯ ಶ್ರೀಮಂತರಾದ ಹುಡುಗರು ಅವರದ್ದೇ ವೃತ್ತಿಪರ ಕೌಶಲ್ಯದಲ್ಲೂ ಶ್ರೀಮಂತಿಕೆ ಇದ್ದವರು. ಗಾರೆ ಕೆಲಸ, ಟೈಲ್ಸ್ ಅಳವಡಿಕೆಯಲ್ಲಿ ನಿಪುಣರಾದ ಹುಡುಗರಿಗೆ ದಣಿದು ಬಂದಾಗ ಆಶ್ರಯ ನೀಡುತ್ತಿರುವ ಕಟ್ಟೆಯ ಕಲ್ಲು ಜಾರುತ್ತಿರುವುದು ನೋವನ್ನು ಉಂಟು ಮಾಡಿದ್ದವು. ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಎಲ್ಲ ಹುಡುಗರು ಒಂದಲ್ಲ ಒಂದು ವೃತ್ತಿಯಲ್ಲಿ ಇದ್ದವರು. ಆಲದ ಮರಕ್ಕೆ ಕಟ್ಟೆ ಕಟ್ಟಲು ಸಮಯ ನೀಡುವಲ್ಲಿ ಹಿಂದೆ ಬಿದ್ದಿಲ್ಲ. ಹಗಲಲ್ಲಿ ಬೇರೆಡೆ ಕೆಲಸ ಮಾಡಿ ರಾತ್ರಿ ಕಟ್ಟೆಯನ್ನು ಕಟ್ಟುವ ಕೆಲಸದಲ್ಲಿ ಯಾವುದೇ ಸಂಬಳ ಪಡೆಯದೆ ಸಂಭ್ರಮಿಸುತ್ತಾ ಸಡಗರದಿಂದ ಕಟ್ಟೆ ಎಂಬ ಕನಸಿನ ಕಾವ್ಯ ಕಟ್ಟಿ ಮುಗಿಸಿದ್ದಾರೆ. ಕುಮಟಾ ಅಘನಾಶಿನಿ ರಸ್ತೆಯ ಉದ್ದಕ್ಕೂ ನೂರಾರು ವರ್ಷ ಇತಿಹಾಸ ಇರುವಂಥ ಅನೇಕ ಆಲದ ಮರದ ಕಟ್ಟೆಗಳು ನೋಡಲು ಕಾಣಸಿಗುತ್ತದೆ. ಅನೇಕ ಮರಗಳು ರಸ್ತೆ ಅಗಲೀಕರಣ, ಪ್ರಾಕೃತಿಕ ವಿಕೋಪಕ್ಕೆ ನೆಲಕ್ಕಪ್ಪಳಿಸಿವೆ. ಪ್ರಕೃತಿಯೊಂದಿಗೆ ಧಾರ್ಮಿಕ ಭಾವನೆಯನ್ನು ಬೆಸೆದುಕೊಂಡಿರುವುದಕ್ಕೆ ಸಾಕ್ಷಿಯಾಗಿರುವ ಈ ಆಲದ ಮರದ ಕಟ್ಟೆಗೆ ಕಾಯಕಲ್ಪ ನೀಡುವುದು ಯಾವ ಧರ್ಮರಕ್ಷಕ, ಸ್ವಘೋಷಿತ ರಾಜಕೀಯ ಪಕ್ಷಕ್ಕಾಗಲಿ ವ್ಯಕ್ತಿಗಾಗಲಿ ಬೇಕಿಲ್ಲ. ಆದರೆ ಹಳೆಯ ಮರದ ಬೇರಿಗೆ ಕಾಗಾಲದ ಹೊಸ ಪೀಳಿಗೆ ಹುಡುಗರ ನಿಸ್ವಾರ್ಥ ಮನಸ್ಸಲ್ಲಿ ಚಿಗುರೊಡೆದ ಕಟ್ಟೆ ಕಟ್ಟುವ ಕನಸು ಒಂದು ಕಾವ್ಯವಾಗಿ ಬದಲಾಗಿದೆ. ಶ್ರಮ, ಪರಿಶ್ರಮ, ಪ್ರೀತಿ, ಸಹಕಾರ ಎಲ್ಲವೂ ಇಲ್ಲಿ ಮೇಳೈಸಿದೆ. ಹೂವಿನ ಜೊತೆ ನಾರು ಶಿವನ ಪಾದವನ್ನು ಸೇರಿದ ಹಾಗೆ ಈ ಮುಗ್ಧ ಮನಸ್ಸಿನ ಮನಸ್ಸುಗಳ ಪುಣ್ಯ ಕಾರ್ಯದ ಜೊತೆಗೆ ಸಹಕಾರಕ್ಕೆ ನಿಂತು ಕೆಲವರು ಧನ್ಯರಾಗಿದ್ದಾರೆ. ಯುವ ಜನಾಂಗ ತಪ್ಪು ದಾರಿ ಹಿಡಿಯುತ್ತಿದೆ ಎನ್ನುವ ಕೆಲವರನ್ನು ನೋಡಿ ಹೇಳುವವರು ಕಾಗಾಲ್ ಹುಡುಗರ ಮುಂದೆ ಮಂಡಿ ಊರಲೇಬೇಕು. ರಾಜಕೀಯ ಮುಖಂಡರ ಭಯೋತ್ಪಾದಕ ಭಾಷಣಕ್ಕೆ ಪ್ರೇರಿತರಾಗಿ ಕಲ್ಲು ಹೊಡೆಯುವುದಕ್ಕಿಂತ ಹಲವಾರು ಸವಾಲುಗಳ ಮಧ್ಯೆ ನಮ್ಮ ಸಂಸ್ಕೃತಿ ದ್ಯೋತಕವಾದ ಆಲದ ಮರದ ಕಟ್ಟೆ ಕಟ್ಟಿ ಯುವಕರಿಗೆ ಪ್ರೇರಣೆಯಾದ ಕಾಗಾಲ್ ಹುಡುಗರಿಗೆ ಸಾಮಾಜಿಕ ಕಾರ್ಯಕರ್ತ ದಿವಾಕರ್ ಅಘನಾಶಿನಿ ಸೇರಿದಂತೆ ಹಲವರು ನಮನಗಳನ್ನು ಸಲ್ಲಿಸಿದ್ದಾರೆ.